ನಮಸ್ತೆ, ವೆಲ್ಕಮ್ ಟು ನ್ಯೂಸ್ ಸೆನ್ಸ್. ನಾನು ಜಾನ್ವಿ. ಸಾಮಾನ್ಯವಾಗಿ ಸರ್ಕಾರಗಳಲ್ಲಿ ಕೇಳಿಬರೋ ಗಲಾಟೆ ಅಂದರೆ ಸಂಪುಟ ವಿಸ್ತರಣೆ, ಪುನರ್ರಚನೆ ಇತ್ಯಾದಿ. ಮಂತ್ರಿ ಆಗೋಕೆ ಶಾಸಕರು ಟವಲ್ ಹಿಡ್ಕೊಂಡು ನಿಂತು ಬಿಡ್ತಾರೆ. ಅವ್ರನ್ನ ತೆಗೆದು ಇವರನ್ನ ಮಿನಿಸ್ಟ್ರು ಮಾಡ್ತಾರೆ ಅಂತ ಕಾಯ್ತಾರೆ. ಆದರೆ 135 ಶಾಸಕರನ್ನ ಹೊಂದಿರೋ ನಮ್ಮ ಕರ್ನಾಟಕ ಕಾಂಗ್ರೆಸ್ಸಲ್ಲಿ ಸಾಮಾನ್ಯ ಮಂತ್ರಿ ಸ್ಥಾನಕ್ಕೆ ಪೈಪೋಟಿ ನಡೀತಾ ಇಲ್ಲ. ನೇರವಾಗಿ ಮುಖ್ಯಮಂತ್ರಿ ಸ್ಥಾನಕ್ಕೆ ಸರ್ಕಸ್ ಆಗ್ತಾ ಇದೆ. ಆ ಸರ್ಕಸ್ ಹೇಗಿದೆ ಅನ್ನೋದನ್ನು ನೋಡೋದಕ್ಕೂ ಮೊದಲು ಹಿಂದಿನ ಕಥೆನ ಒಮ್ಮೆ ನೋಡಲೇಬೇಕು. ಇಷ್ಟು ದಿನ CM ಆಗಿದ್ದವರು ಸಿದ್ದರಾಮಯ್ಯನವರು. ಅವರು CM ಆಗೋಕ್ಕೆ ದೆಹಲಿಯಲ್ಲಿ ಹೈಕಮಾಂಡ್ ಜೊತೆಗೆ ಅನೇಕ ಮೀಟಿಂಗ್ ಮಾಡಬೇಕಾಯಿತು. ಸರ್ಕಾರದ ಸಿಂಪಲ್ ಮೆಜಾರಿಟಿ ಸಿಕ್ಕಿ 4-5 ದಿನಗಳಾಗಿದ್ರೂ ಕೂಡ DK ಶಿವಕುಮಾರ್ ಹಾಗೂ ಸಿದ್ದು ನಡುವೆ ಮಾತುಕತೆ ಇರಲೇ ಇಲ್ಲ. ನಾನೊಂದು ತೀರಾ ನೀನೊಂದು ತೀರಾ ಅನ್ನೋ ಥರ ಮುನಿಸ್ಕೊಂಡಿದ್ರು. ಬಟ್ ಫೈನಲಿ ಸಿದ್ದರಾಮಯ್ಯ DK ಆಸೆ ಮೇಲೆ ಬಂಡೆ ಎತ್ತು ಹಾಕೋದ್ರಲ್ಲಿ ಗೆದ್ರು. DCM ಆಗಿ DK ಶಿವಕುಮಾರ್ ಹಾಗೂ CM ಆಗಿ ಸಿದ್ದರಾಮಯ್ಯ ಘೋಷಣೆ ಆಯಿತು. ಇದು ಎಲ್ರಿಗೂ ಗೊತ್ತಿರೋ ಕಥೆ. ಆದರೆ ಈಗ CM ಸ್ಥಾನಕ್ಕೆ DK ಶಿವಕುಮಾರ್ ಮಾತ್ರ ಆಕಾಂಕ್ಷಿ ಅಂದ್ಕೊಂಡ್ರೆ ತಪ್ಪಾಗುತ್ತೆ. ಯಾಕಂದರೆ ಸಾಲಾಗಿ ಪ್ರಭಾವಿ ನಾಯಕರು ತಾನು CM ಆಗಬೇಕು ಅಂತ ಕೆಲವರು ನೇರವಾಗಿ, ಇನ್ನೂ ಕೆಲವರು ಪರೋಕ್ಷವಾಗಿ ಪ್ರಯತ್ನ ಪಡ್ತಾ ಇದ್ದಾರೆ. ಮೊನ್ನೆ ತಾನೇ ಒಕ್ಕಲಿಗ ಶ್ರೀಗಳಾದ ಚಂದ್ರಶೇಖರನಾಥ ಸ್ವಾಮಿಗಳು CM DCM ಇದ್ದ ವೇದಿಕೆಯಲ್ಲಿ ಸಿದ್ದು ಬಳಿ ಸೀಟಿನಿಂದ ಇಳೀರಿ ಅಂದಿದ್ರು. DK ಶಿವಕುಮಾರ್ CM ಆಗಲಿ ಅಂತ ಓಪನ್ ಆಗಿ ಹೇಳಿದ್ರು. ಅದಕ್ಕೆ ಸಿದ್ದು ತಲೆ ಕೆಟ್ಟು ಮಾತಾಡ್ತಾ ಇರೋ ಸ್ವಾಮೀಜಿ ಯಾರೋ ಬೇಕಂತಲೇ ಹೇಳ್ಸಿರೋದು ಅಂತ ಕೆಂಡವಾದರು. ಅಲ್ಲಿಗೆ DK ಶಿವಕುಮಾರ್ ತಮ್ಮ ಸಮುದಾಯದ ಶ್ರೀಗಳಿಂದ CMಗೆ ಸೂಚನೆ ಕೊಟ್ಟರು ಅನ್ನೋ ಅರ್ಥದಲ್ಲಿ ಮಾತಾಡಿದ್ರು. ಅದಾದಮೇಲೆ CM ಬದಲಾವಣೆ ಆಗುತ್ತೆ ಅಂದರೆ ಲಿಂಗಾಯತ ಸಮುದಾಯದವರು ಆಗಲಿ ಅಂತ ರಂಭಾಪುರಿ ಶ್ರೀಗಳು ಹೇಳಿದರು. ಅವರ ಮಾತಿಗೆ ಪಂಡಿತಾರಾಧ್ಯ ಶಿವಾಚಾರ್ಯ ಶ್ರೀಗಳು ಕೂಡ ಹೌದು, CM ಬದಲಾವಣೆ ಆದರೆ ಲಿಂಗಾಯತರಿಗೆ ಅವಕಾಶ ಕೊಡಬೇಕಾಗತ್ತೆ ಅನ್ನೋ ಅಭಿಪ್ರಾಯ ವ್ಯಕ್ತಪಡಿಸಿದ್ರು. ಸಿದ್ದರಾಮಯ್ಯ ಅವರನ್ನ ಕೆಳಗಿಳಿಸಿ CM ಆಗೋದಕ್ಕೆ ಕಾಯ್ತಾ ಇದ್ದ DK ಶಿವಕುಮಾರ್ ಅವರಿಗೆ ಪಕ್ಷದಲ್ಲಿ ಈಗ ಭಾರಿ ಕಾಂಪಿಟೇಷನ್ ಶುರುವಾಗಿದೆ. ಲಿಂಗಾಯತ CM ಆಗಲಿ ಅನ್ನೋ ಮಾತು ಲಿಂಗಾಯತ ಸಮುದಾಯದ ಶ್ರೀಗಳಿಂದ ಬಂದಾಗ MB ಪಾಟೀಲ್, ಶಾಮನೂರು ಶಿವಶಂಕರಪ್ಪ ಹಾಗೂ ಈಶ್ವರ್ ಖಂಡ್ರೆ ನಮ್ಮ ಸರದಿ ಬಂತೇನೋ ಅಂತ ರೆಡಿಯಾಗಿದ್ರು. ಆದರೆ ಅವರಿಗಿಂತ ಮೊದಲು ಘಂಟಾಘೋಷವಾಗಿ 2028ಕ್ಕೆ ನಾನೇ ಈ ಕರ್ನಾಟಕ ರಾಜ್ಯದ ಹೊಸ ಮುಖ್ಯಮಂತ್ರಿ ಅಂತ ಸತೀಶ್ ಜಾರಕಿಹೊಳಿ ಅನೌನ್ಸ್ ಮಾಡಿಬಿಟ್ರು. ಸತೀಶ್ ಜಾರಕಿಹೊಳಿ ಹಾಗೂ DK ಶಿವಕುಮಾರ್ ಅವರ ರಾಜಕೀಯ ಸಂಬಂಧ ಅಷ್ಟೊಂದು ಚೆನ್ನಾಗಿಲ್ಲ ಅನ್ನೋದು ಇಡೀ ರಾಜ್ಯಕ್ಕೆ ಗೊತ್ತು. ಬಹಿರಂಗವಾಗಿ ಸವಾಲುಗಳನ್ನು ಹಾಕೊಂಡಿದ್ದಾರೆ. ಈಗ DK ಕಣ್ಣಿಟ್ಟಿರೋ CM ಸ್ಥಾನದ ಮೇಲೆ ಆಲ್ರೆಡಿ ಟವೆಲ್ ಹಾಕದಂತೆ ಮಾತನಾಡಿ 2028ಕ್ಕೆ ಅಂದರೆ ಇನ್ನು 3 ವರ್ಷ ಬಿಟ್ಟು ನಾನೇ CM ಅಂತ ಜಾರಕಿಹೊಳಿ ಘೋಷಣೆ ಮಾಡಿದ್ರು. ಇಷ್ಟಕ್ಕೆ ಮುಗೀತು ಅಂದರೆ ಖಂಡಿತ ಇಲ್ಲ. ಈಗ ಅಖಾಡಕ್ಕೆ ಇನ್ನೊಬ್ಬ ನಾಯಕ ಬಂದಿದ್ದಾರೆ. ಅವರೇ BK ಹರಿಪ್ರಸಾದ್. ಅವ್ರ ಪರವಾಗಿ ಪ್ರಣವಾನಂದ ಶ್ರೀಗಳು ಬ್ಯಾಟಿಂಗ್ ಮಾಡಿದ್ದಾರೆ. CM ಬದಲಾವಣೆ ಆದರೆ BK ಹರಿಪ್ರಸಾದ್ ಅವರನ್ನೇ ಮಾಡಬೇಕು, ಈಡಿಗ ಸಮುದಾಯಕ್ಕೆ ನ್ಯಾಯ ಕೊಡಬೇಕು ಅಂತ. BK ಹರಿಪ್ರಸಾದ್ ಹಿಂದೆ ಎಲ್ಲ ಹಿಂದುಳಿದ ಸಮುದಾಯ ನಿಂತಿದೆ. ಒಂದೋ CM ಸ್ಥಾನ ಕೊಡಿ ಅಥವಾ DCM ಮಾಡಿ, ಇಲ್ಲವೇ KPCC ಅಧ್ಯಕ್ಷ ಬದಲಾವಣೆ ಆದರೆ ಮೊದಲ ಆದ್ಯತೆ BK ಹರಿಪ್ರಸಾದ್ ಆಗಿರಲಿ ಅಂತ ಪ್ರಣವಾನಂದ ಶ್ರೀಗಳು ಹೇಳಿದ್ದಾರೆ. ಈ ಮೂಲಕ CM ರೇಸಿಗೆ ಸ್ಪರ್ಧಿಗಳ ಸಂಖ್ಯೆ ಹೆಚ್ಚಾಗಿದೆ. ಶ್ರೀಗಳು ಪರೋಕ್ಷವಾಗಿ ಸಿದ್ದುಗೆ ಕುಟುಕಿದ್ದಾರೆ. BK ಹರಿಪ್ರಸಾದ್ ಅಂದರೆ ನಿಷ್ಠಾವಂತ ಕಾಂಗ್ರೆಸ್ ಕಟ್ಟಾಳು, ಮೂಲತಃ ಕಾಂಗ್ರೆಸ್ ಕಾರ್ಯಕರ್ತ, ಯಾವುದೇ ಬೇರೆ ಪಕ್ಷದಿಂದ ವಲಸೆ ಬಂದಿಲ್ಲ ಅಂತ ಸಿದ್ದರಾಮಯ್ಯನವರಿಗೆ ಹೇಳಿದಂತೆ ಮಾತಾಡಿದ್ರು. ಲೋಕಸಭಾ ಚುನಾವಣೆ ಬಳಿಕ ರಾಜ್ಯದಲ್ಲಿ CM ಬದಲಾವಣೆ ಗಾಳಿ ಜೋರಾಗಿ ಬೀಸ್ತಾ ಇದೆ. CM ಬದಲಾವಣೆ ಮಾಡಬೇಕೋ ಬೇಡವೋ ಅಂತ ಹೈಕಮಾಂಡ್ ಚಿಂತೆನಲ್ಲಿದೆ. ಒಂದು ವೇಳೆ CM ಬದಲಾವಣೆ ಮಾಡಿದರೆ ಮುಂದಿನ CM ಯಾರು ಎಂಬ ಪ್ರಶ್ನೆ ಬಂದೇ ಬರುತ್ತೆ. ಲಿಂಗಾಯತರೇ CM ಆಗಬೇಕು ಎಂಬ ಕೂಗೆದ್ದಿದೆ. ಈಡಿಗ ಸಮುದಾಯಕ್ಕೆ ಮಣೆ ಹಾಕಿ ಅನ್ನೋ ಮಾತುಗಳು ಇವೆ. ದಲಿತರಿಗೆ CM ಅವಕಾಶ ನೀಡಬೇಕು ಎಂಬ ಒತ್ತಾಯನೂ ಕೇಳಿ ಬಂದಿದೆ. ಮುಂದಿನ CM ಬಗ್ಗೆ ರಾಜ್ಯ ರಾಜಕೀಯದಲ್ಲಿ ತೀವ್ರ ಕುತೂಹಲ ಮೂಡಿಸಿದೆ. ಬಟ್ DK ಕನಸಿಗೆ ಎದುರಾಗಿರೋ ತೊಡಕು ಒಂದಲ್ಲ ಎರಡಲ್ಲ. ಎಲ್ಲರೂ ವಿಶ್ವಾಸಕ್ಕೆ ತಗೊಂಡು ತಮ್ಮ ಗುರಿನ ತಲುಪ್ತಾರಾ ಅಥವಾ ಪಕ್ಷದಲ್ಲೇ ನಡೀತಾ ಇರೋ ಷಡ್ಯಂತ್ರಕ್ಕೆ ಬಲಿಪಶು ಆಗ್ತಾರಾ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಇದ್ರ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ? ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನ್ಯೂಸ್ ಸೆನ್ಸ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನೀವಿನ್ನೂ ನಮ್ಮ TV ವಿಕ್ರಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಇದಾಗಿತ್ತು ಇವತ್ತಿನ ನ್ಯೂಸ್ ಸೆನ್ಸ್. ನೋಡ್ತಾ ಇರಿ TV ವಿಕ್ರಮ. ದೇಶ ನಿಮ್ಮ ಕೈಯಲ್ಲಿ, ಅಂದರೆ ನಮ್ಮೆಲ್ಲರ ಕೈಯಲ್ಲಿ.
ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.